ದೇಶವಿಡೀ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಶಿಕ್ಷಕರಿಗೆ ಭಾವಪೂರ್ಣ ಗೌರವ. ಕಿತ್ತೂರು ತಾಲೂಕಿನ ತುರುಮುರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯ ದೈಹಿಕ ಶಿಕ್ಷಕರಾದ ಬಿಎಸ್ ನಾಗೇಗೌಡ ಅವರ ಸೇವಾ ನಿವೃತ್ತಿ ಸತ್ಕಾರ ಹಾಗೂ ಬೆಳ್ಕೊಡುಗೆ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಶಾಲೆಯ ಪ್ರಧಾನ ಗುರುಗಳಾದ ಎಸ್ಎಸ್ ನದಾಫ್ ಸ್ವಾಗತಿಸಿ ಉದ್ಘಾಟಿಸಿದರು. ವಿಕೆ ಹೋಳಿ ಅವರು ಕಾರ್ಯಕ್ರಮದ ನಿರೂಪಣೆಯನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ನೆರೆದಿದ್ದವರ ಮನಗೆದ್ದಿದ್ದಾರೆ. ನಂತರ ಬಿಎಸ್ ನಾಗೇಗೌಡ ಅವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಅವರ ಶಿಕ್ಷಣ ಸೇವೆ, ಶಿಸ್ತು, ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಗಣ್ಯರು ಮುಕ್ತ ಕಂಠದಿಂದ ಪ್ರಶಂಸನೆ ಮಾಡಿದ್ದಾರೆ. ಸಮಾರಂಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಶಂಕರಯ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ ಹೊಳಿ, ಅಶೋಕ್ ಗೌಡ ಪಾಟೀಲ್, ಮಂಜು ನೇಸರ್ಗೆ, ವಿಜಯಲಕ್ಷ್ಮಿ ನಾಡಗೌಡ, ಎಸ್ಪಿ ಮಠದ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದು ನಿವೃತ್ತ ಜೀವನ ಸುಖ, ಶಾಂತಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಹಾರೈಸಿದರು. ಸನ್ಮಾನ ಸ್ವೀಕರಿಸಿದ ಬಿಎಸ್ ನಾಗೇಗೌಡ ಅವರು ತಮ್ಮ ಸೇವಾ ಅವಧಿಯಲ್ಲಿ ಸಹಕರಿಸಿದ ಶಿಕ್ಷಣ ಇಲಾಖೆ, ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ವಿದ್ಯಾರ್ಥಿಗಳ ಸಾಧನೆಯೇ ನನ್ನ ಜೀವನದ ಅತಿದೊಡ್ಡ ಪ್ರಶಸ್ತಿ ಎಂದು ಭಾವುಕರಾಗಿ ನುಡಿದರು. ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ. ವಂದಿಸಿ ಶ್ರೀ ಬಸವೇಶ್ವರನವರ ಪಾದಾರವಿಂದಗಳಲ್ಲಿ ವಂದಿಸಿ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಶಿಕ್ಷಕ ಸಂಘದ ಅಧ್ಯಕ್ಷರೇ, ಸದಸ್ಯರೇ ಹಾಗೂ NGO ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನಿವೃತ್ತ ಶಿಕ್ಷಕರೇ ಹಾಗೂ ಗುರುಗಳೇ, ಗುರುಮಾತೆಯರೇ, ಎಲ್ಲ ಪ್ರಧಾನ ಗುರುಗಳೇ, ಎಲ್ಲ ಶಾಲೆಗಳಿಂದ ಬಂದಂಥ ಪ್ರಧಾನ ಗುರುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ನನಗೆ ಮಾತಾಡಕ್ಕೆ ನನಗೆ ಬರ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಖುಷಿ ಆಗುತ್ತೆ. ನನಗೆ ಭಾಳ ಮಂದಿ ಭಾಳ ಹೊಗಳಿದ್ರು. ಆದರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರು. ನಾನು ಭಾಳ ಸಣ್ಣವ, ಎಲ್ಲರಿಗಿಂತ ದೊಡ್ಡವಲ್ಲ. ಎನ್ನವರ ಹೊಗಳಿ ಎನ್ನ ಸುಣ್ಣದಲ್ಲಿಕ್ಕಿರಲು, ಎನ್ನ ಹೊಗಳಿ ಎನ್ನ ಹೊಗಳಿಕೆ ಎನ್ನ ಬಂದಿತ್ತು, ಮೈ ಬಂದಿತ್ತಲ್ಲ. ಇವತ್ತು ನನಗೆ ಬಹಳ ಸಂತೋಷ ಇದೆ. ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು, ನಾಗರಿಕರು ಮತ್ತು ನನ್ನ ಗುರು ಬಳಗ ಎಲ್ಲರೂ ಕೂಡಿ ನನಗೆ ಇಷ್ಟೊಂದು ನನ್ನ ಆಧಾರದಿಂದ ನನ್ನನ್ನು ಬೇರ್ಕೊಡ್ತಾರ. ಅದನ್ನು ಈಗ ಮಾತಾಡಕ್ಕೆ ಬರುವಂಥ ನನ್ನ ಪದಗಳ ಬರುವಲ್ಲ ನನ್ನ ಬಾಯಿಗೆ. ಅಷ್ಟು ಆನಂದ ಆಗಿದೆ ನನಗೆ. ಇದೇ ಗ್ರಾಮದಲ್ಲಿ ಹುಟ್ಟಿ ಇದೇ ಗ್ರಾಮದಲ್ಲಿ 10 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಪ್ರಥಮವಾಗಿ ನಮ್ಮ ಚಿಕ್ಕಮಗಳೂರು ಗ್ರಾಮಕ್ಕೆ, ನಂದು ಮಂಡ್ಯ ಜಿಲ್ಲೆಗೆ ಆಗಿತ್ತು ಪ್ರಥಮವಾಗಿ. ನನ್ನನ್ನು ನನ್ನ ಇಲ್ಲೇ ಖಾನಾಪುರ ತಾಲೂಕಿಗೆ ನನ್ನ ವರ್ಗಾವಣೆ ನನ್ನ ಇಲ್ಲೇ ಮಾಡಿಸಿದವರು ನಮ್ಮನ್ನು ಮಾವನವರಾದಂಥ ನಮ್ಮ ಜಡಪಿ ಅವರು. ನಂದು ಮಂಡ್ಯ ಆಗಿತ್ತು. ಅಂದರೆ 3 ವರ್ಷಗಳ ಸೇವೆ ಸಲ್ಲಿಸಿದೆ. ಹೋಳಿಬಳ್ಳಿ ಖಾನಾಪುರ ತಾಲೂಕು ಸಮೀಪ ಮಾಡಿಸಿದ್ರು ನಾನು. ಆಮೇಲೆ ನಾನು 3 ವರ್ಷಗಳ ಸೇವೆಯನ್ನು ಸಲ್ಲಿಸಿ